ನಮ್ಮ ದೇಹದಲ್ಲಿ ಮೂಳೆಗಳು ಬಲಗೊಳ್ಳಬೇಕು, ಶ್ರವಣ ಶಕ್ತಿ ದೋಷ ನಿವಾರಣೆ ಆಗ್ಬೇಕಂತಂದ್ರೆ ಆಕಾಶ ಮುದ್ರಾವನ್ನ ಪ್ರತಿದಿನ ಅಭ್ಯಾಸ ಮಾಡ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಆಕಾಶ ಮುದ್ರನ ಯಾವ ರೀತಿ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಆಮೇಲೆ ಇದನ್ನು ಮುಂದುವರಿಸಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ವಿಡಿಯೋ ಕೊನೆ ತನಕ ನೋಡ್ರಿ. ಆಕಾಶ ಮುದ್ರಾ. ಈ ಮುದ್ರಾ ಮಾಡೋದ್ರಿಂದ ಏನೇನು ಲಾಭಗಳಿದಾವ ಅಂತಂದಲ್ಲಿ, ನಮ್ಮ ದೇಹದಲ್ಲಿ ಆಕಾಶ ತತ್ವದ ಕೊರತೆಯಿಂದಾಗಿನ ನಮ್ಮ ದೇಹದಲ್ಲಿ ಮೂಳೆಗಳು ಸತ್ವಹೀನ ಆಗಿರ್ತಾವು. ನಾವು ಆಕಾಶ ಮುದ್ರೆನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ನಮ್ಮ ದೇಹದ ಮೂಳೆಗಳು ಬಲಗೊಳ್ತಾವು. ಹಾಗೆ ನಮ್ಮ ಬೋನ್ ಮ್ಯಾರೋದಿಂದನ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗೋದು. ಯಾವಾಗ ಮೂಳೆಗಳು ಬಲಗೊಳ್ತಾವಲ್ರಿ, ಅವಾಗ ಬೋನ್ ಮ್ಯಾರೋದಿಂದ ಏನು ರಕ್ತದ ಉತ್ಪತ್ತಿ ಆಕೈತಿಲ್ಲ, ರಕ್ತ ಉತ್ಪತ್ತಿ ಕೂಡ ಸುಗಮವಾಗ್ತೈತಿ. ನಂತರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗ್ತೈತಿ. ಆಮೇಲೆ ಧ್ವನಿ ತರಂಗಗಳು, ನಮ್ಮ ದೇಹದಲ್ಲಿ ಧ್ವನಿ ತರಂಗಗಳು ನಮ್ಮಲ್ಲಿ ಪ್ರತಿಫಲಿಸಲಾರ್ದಕ್ಕನ ಶ್ರವಣ ಶಕ್ತಿ ದೋಷ ಬಂದಿರ್ತೈತಿ. ಅಂದ್ರೆ ಕಿವಿ ಕೇಳಿಸೋದು ಮಂದಾಗೋದು, ಕೆಲವೊಮ್ಮೆ ಕಿವಿ ಸೋರೋದು, ಕೆಲವೊಮ್ಮೆ ಕಿವಿ ನೋವು ಬರ್ತಾ ಇರ್ತೈತಿ, ಆಮೇಲೆ ಕೆಲವೊಮ್ಮೆ ಕಿವಿಯಲ್ಲಿ ತುರಿತಾ ಇರ್ತೈತಿ. ಇವೆಲ್ಲ ದೋಷಗಳೇನಿದಾವಲ್ಲ, ಆಕಾಶ ಮುದ್ರಾವನ್ನ ಅಭ್ಯಾಸ ಮಾಡೋದ್ರಿಂದ ಈ ದೋಷಗಳು ನಿವಾರಣೆ ಆಗ್ತಾವ್ರಿ. ಯಾವ ರೀತಿ ಮಾಡೋದು ಆಕಾಶ ಮುದ್ರ ಅನ್ನೋದನ್ನ ತಿಳ್ಕೊಳ್ಳೋಣ. ನಂತರ ಇನ್ನೂ ಒಂದು ವಿಶೇಷತೆ ಐತಿ ಇದ್ರದ್ದು, ಈ ಮುದ್ರಾದ. ಅದನ್ನು ಕೂಡ ತಿಳ್ಕೊಂಡ್ರಿ. ಯಾವ ರೀತಿ ಮಾಡೋದು ಆಕಾಶ ಮುದ್ರಾ ಅಂತಂದ್ರೆ, ಮೊದಲು ಈ ರೀತಿ ಕೈ ಇಟ್ಕೊಂಡಿರ್ತೀರಿ, ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಟಚ್ ಮಾಡ್ಕೊಳ್ಳೋದು. ಫಿಂಗರ್ ಟಿಪ್ ಏನೈತಲ್ಲ ಅದನ್ನ ಟಚ್ ಮಾಡ್ಕೋರಿ. ಆಮೇಲೆ ನಂತರ ಉಳಿಕಿದ ಬೆರಳು ಏನೈತಲ್ಲ ನೇರವಾಗಿ ಇರಲಿ. ಯಾವುದೇ ರೀತಿ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡ್ರಿ ಬೆರಳಿನ ಮೇಲೆ, ಈ ರೀತಿ. ಆಮೇಲೆ ಎರಡೂ ಕೈಯಿಂದನ ಮಾಡ್ಬೇಕ್ರಿ. ಇನ್ನೊಮ್ಮೆ ಹೇಳ್ತೀನಿ, ಈ ರೀತಿ ಕೈ ಹಿಡ್ಕೊಂಡಿರ್ತೀರಿ, ಹೆಬ್ಬೆರಳು ಮಧ್ಯದ ಬೆರಳನ್ನ ಫಿಂಗರ್ ಟಿಪ್ಪನ್ನು ಟಚ್ ಮಾಡ್ಕೊಳ್ಳೋದು, ಉಳಿದ ಬೆರಳು ನೇರವಾಗಿರಬೇಕು, ಎರಡೂ ಕೈಯಿಂದನ ಮಾಡಬೇಕು. ಈ ರೀತಿ ಮುದ್ರಾ ಮಾಡಿದ ಮೇಲೆ ಎರಡೂ ಕೈಗಳನ್ನು ಮೇಲ್ಮುಖವಾಗಿಟ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡಿರ್ತೀರಿ. ಇದನ್ನು ಯಾವಾಗ ಮಾಡಬೇಕು, ಈ ಮುದ್ರಾ ಎಷ್ಟೊತ್ತು ಮಾಡ್ಬೇಕ್ರಿ ಅಂತಂದ್ರೆ, ಈ ಮುದ್ರಾನ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ರಿ. ಕನಿಷ್ಠ 25 ನಿಮಿಷ ಇದನ್ನ ಮಾಡ್ರಿ. ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನೈತೆ ಅಂತಂದ್ರೆ, ಈಗ ನೋಡ್ರಿ, ನಾವು ಈ ರೀತಿ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನ ಟಚ್ ಮಾಡೀವಿ. ಮಧ್ಯದ ಬೆರಳು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ರೀತಿ ನಾವು ಮುದ್ರಾ ಮಾಡೋದ್ರಿಂದ ನಮ್ಮ ಹೃದಯದ ಕಾರ್ಯನಿರ್ವಹಣೆ ಕೂಡ ಸುಗಮವಾಗಿ ಆಗ್ತಾವ್ರಿ. ಆಮೇಲೆ ನಾವು ಇನ್ನೊಂದು ನೋಡಿರ್ಬೋದು, ಈಗ ಜಪಮಣಿ ಇರ್ತೈತಲ್ಲ, ಅದನ್ನ ಜಪ ಮಾಡಿಸಿರ್ತಾರ್ರಿ ಮಣಿನ. ಅದನ್ನ ಈ ರೀತಿನ ಮಾಡ್ತಾ ಇರ್ತೀವಿ ನಾವು, ನೋಡಿರ್ಬೋದು ನೀವು. ಈ ರೀತಿ ಮಾಡೋದ್ರಿಂದ ನಡುವಿನ ಬೆರಳಿಗೆ ಏನಾಗ್ತೈತ್ರಿ, ಒತ್ತಡ ಬೀಳ್ತೈತಿ. ಈ ರೀತಿ ಮಣಿಯಿಂದ ಒತ್ತಡ ಬೀಳೋದ್ರಿಂದ ಹೃದಯದ ಕಾರ್ಯ ಕೂಡ ಸುಗಮವಾಗಿ ಆಗ್ತೈತಿ. ಇಷ್ಟೆಲ್ಲ ಆಕಾಶ ಮುದ್ರೆ ಮಾಡೋದ್ರಿಂದ ಲಾಭದಾವು. ಆದ್ರೆ ಇದನ್ನ ಯಾವಾಗ ಮಾಡ್ಬೇಕನ್ನೋದಂತ ಹೇಳಿದೆ, ಎಷ್ಟೊತ್ತು ಮಾಡ್ಬೇಕಂತ ಹೇಳಿದೆ. ಆದ್ರೆ ಇದನ್ನ ಇನ್ನೊಂದು ನೆನ್ಪಿಟ್ಕೋರಿ, ಇದು ದೋಷ ನಿವಾರಣೆ ಆಗೋವರೆಗೂ ಮಾತ್ರ ಇದನ್ನ ಮಾಡಬೇಕು. ಆಮೇಲೆ ಅವಶ್ಯ ಇದ್ದಾಗ ಮಾತ್ರ ಇದನ್ನ ಮಾಡ್ರಿ. ಇನ್ನೊಮ್ಮೆ ಹೇಳ್ತೀನಿ, ಇದನ್ನ ನಿಮ್ಮ ತೊಂದರೆ ಏನೈತಲ್ಲ, ತೊಂದರೆ ನಿವಾರಣೆ ಆಗೋವರೆಗೂ ಮಾತ್ರ ಈ ಆಕಾಶ ಮುದ್ರವನ್ನ ಪ್ರಾಕ್ಟೀಸ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯೋಗ ಸಾಧನೆಗೆ ಜಯವಾಗಲಿ.